ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ನಾಡಿದ್ದು ವಿಜಯದಶಮಿ ದಿನ ಜಂಬೂ ಸವಾರಿ ಏನು ಸಾಗುತ್ತೆ ಅದರ ಕೊನೆಯ ಹಂತದ ರಿಹರ್ಸಲ್ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಈಗ ಜಂಬೂ ಸವಾರಿ ಸಾಗುವಂತ ಹಾದಿಯಲ್ಲಿ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳು ನಡೀತಾ ಇದ್ದು ಪೊಲೀಸ್ ಬ್ಯಾಂಡ್ ಮೂಲಕ ವಾದ್ಯಗಳ ವೃಂದ ಮತ್ತೆ ಅಶ್ವದಳ ಎಲ್ಲವೂ ಕೂಡ ಸಾಗ್ತಾ ಇದೆ. ಆನೆಗಳ ಜೊತೆ ಜಂಬೂ ಸವಾರಿಯಲ್ಲಿ ಹೇಗೆ ಹೆಜ್ಜೆ ಹಾಕಬೇಕು ಅದರ ಕೊನೆಯ ಹಂತದ ರಿಹರ್ಸಲ್ ಈಗ ನಡೀತಾ ಇರುವಂತದ್ದು. ಅದರ ಜೊತೆಗೆ ಜಂಬೂ ಸವಾರಿ ದಿನ ಪುಷ್ಪಾರ್ಚನೆ ಮಾಡೋ ಮೂಲಕ ಅಂಬಾರಿಯನ್ನ ಹೊರುವಂತ ಅಭಿಮನ್ಯುಗೆ ಪುಷ್ಪಾರ್ಚನೆ ಮಾಡೋ ಮೂಲಕ ಜಂಬೂ ಸವಾರಿಗೆ ಚಾಲನೆ ಕೊಡ್ಲಾಗುತ್ತೆ. ಅದರ ರಿಹರ್ಸಲ್ ಭಾಗವಾಗಿ ಕೂಡ ಇವತ್ತು ಸಾಂಕೇತಿಕವಾಗಿ ಕಮಿಷನರ್ ಆದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಪುಷ್ಪಾರ್ಚನೆ ಮಾಡಲಿದ್ದಾರೆ. ನೀವು ನೋಡ್ತಾ ಇರಬಹುದು ಅಲ್ಲಿ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು ಅಂಬಾರಿ ಹೊರುವಂತ ಅಭಿಮನ್ಯುಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಇಲ್ಲಿ ನಡೀತಿರುವಂತಹ ಸಕಲ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಅಂದ್ರೆ ಎಲ್ಲೆಲ್ಲ ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ, ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿದೆ, ಮತ್ತೆ ಯಾವ ಗೇಟ್ಗಳು ಓಪನ್ ಇರಬೇಕು, ಯಾವ್ದು ಕ್ಲೋಸ್ ಇರಬೇಕು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ. ನಗರ ಆಯುಕ್ತೆ ಆದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಈಗ ಅಂಬಾರಿ ಹೊರುವನಂತ ಅಭಿಮನ್ಯುಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಈ ಒಂದು ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ. ಅರಮನೆ ಮೈದಾನದಿಂದ ಬನ್ನಿ ಮಂಟಪದವರೆಗೂ ಏನು ಜಂಬೂ ಸವಾರಿ ಸಾಗುತ್ತೆ ಅದರ ರಿಹರ್ಸಲ್ ಕೊನೆ ಹಂತದಲ್ಲಿ ನಡೀತಾ ಇರುವಂತದ್ದು. ಈಗಾಗಲೇ ಆನೆಗಳಿಗೆ ಹಲವು ಸುತ್ತಿನ ತಾಲೀಮನ್ನ ನಡೆಸಲಾಗಿದೆ. ಅಂದ್ರೆ ಸಿಡಿಮದ್ದು ತಾಲೀಮ್ ಆಗಿರ್ಬೋದು. ಮೊದಲ ಬಾರಿಗೆ ಯಾವ ಆನೆಗಳು ಭಾಗಿಯಾಗ್ತಾ ಇದ್ದಾವೆ ಅವುಗಳ ಅಂದ್ರೆ ಮೊದಲಿಗೆ ಅವು ಸ್ವಲ್ಪ ಸಿಡಿಮದ್ದಿಗೆ ವಿಚಲಿತರಾಗಿರುವಂತದ್ದು. ಆದ್ರೆ ಈಗ ಕೊನೆಯ ಹಂತದಲ್ಲಿ ಎಲ್ಲಾ ಆನೆಗಳು ಇದಕ್ಕೆ ಒಗ್ಗಿಕೊಂಡು ಜಂಬೂ ಸವಾರಿಯನ್ನ ಸಾಗೋದಕ್ಕೆ ಕೊನೆಯ ಹಂತದಲ್ಲಿ ರಿಹರ್ಸಲ್ಗಳು ನಡೀತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, ಟಿವಿ9 ಮೈಸೂರು.